ಹಲೋ ಗೈಸ್, ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮ ರೈತರುಗಳು ಮೀನು ಸಾಗಾಣಿಕೆ ಮಾಡ್ತಾ ಇರೋರಿಗೆ, ಎಷ್ಟೋ ಜನ ಹೊಸ್ದಾಗಿ ಮೀನು ಸಾಗಾಣಿಕೆ ಮಾಡ್ತಾ ಇರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲೆಲ್ಲಿ ಫಿಶ್ ಫೀಡ್ ಸಿಗುತ್ತೆ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ನಾನು ಮೀನು ಮರಿ ತಗೊಂಡಿತ್ತು ಹೆಸರುಘಟ್ಟ ಮೀನು ಸಾಗಾಣಿಕೆ ಕೇಂದ್ರದಲ್ಲಿ ತಗೊಂಡಿತ್ತು. ನನಗೆ ಅಲ್ಲೇ ಕೊಟ್ಟಿದ್ದರು ಒಂದು 3 ಚೀಲ 40 ಕೆ ಜಿದು ಒಂದು 3 ಚೀಲ ನಾನು ಆವಾಗಲೇ ಹಾಕೊಂಬಂದ್ಬಿಟ್ಟಿದ್ದೆ. ಸೊ ಒಂದು 2-3 ತಿಂಗಳಾಯಿತು. ಸೊ ಬಂತು 2-3 ತಿಂಗಳು ನಮಗೆ ಫೀಡ್ ಬಂತು. ಇವಾಗ ಖಾಲಿ ಆಗ್ತಿದ್ದಂಗೆ ಮತ್ತೆ ತಿರ್ಗಿ ಅಲ್ಲಿ ಫೋನ್ ಮಾಡಿ ಕೇಳಿದ್ರೆ ಅವರು ನಮ್ಮ ಹತ್ರ ಸ್ಟಾಕ್ ಇಲ್ಲ, ಸ್ಟಾಕ್ ಬರಬೇಕು, ಇನ್ನೂ 10 ದಿವಸ ಆಗೋದು 15 ದಿವಸ ಆಗೋದು ಅಂತಂತಾಯಿದ್ರು. ನಾನು ಮೀನು ಸಾಕಿರೋದು ಕುಣಿಗಲ್ಲಲ್ವ, ಸೊ ಕುಣಿಗಲ್ ತಾಲೂಕಲ್ಲೆಲ್ಲ ವಿಚಾರ ಮಾಡಿದೆ. ನೋಡಿದ್ರೆ ಅಲ್ಲೆಲ್ಲೂ ಫಿಶ್ಶು ಫೀಡೇ ಮಾರಲ್ಲ. ಮತ್ತು ತಿರ್ಗಿ ತುಮಕೂರಲ್ಲಿ ವಿಚಾರ ಮಾಡಿದ್ರೆ ಅಲ್ಲೂ ಕೂಡ ಸರಿಗೆ ಮೀನು ಫಿಶು ಫೀಡ್ ಮಾಡ್ತಾ ಇರೋದು ಇನ್ಫಾರ್ಮೇಷನ್ನೇ ಸಿಗಲಿಲ್ಲ. ಮತ್ತು ಆನ್ಲೈನಲ್ಲಿ ನೋಡಿದೆ. ಆನ್ಲೈನಲ್ಲಿ ಇಂಡಿಯನ್ ಮಾರ್ಟ್ ಅಂತ ಇದೆಯಲ್ಲ, ಇಂಡಿಯನ್ ಮಾರ್ಟಲ್ಲಿ ಫಿಶ್ ಫೀಡ್ ಇದೆ. ಮತ್ತು ತಿರ್ಗಿ ಇದು ಇಂಡಿಯನ್ ಟ್ರೇಡಿಂಗ್ ಅಂತ ಐತಿ. ಇಂಡಿಯನ್ ಟ್ರೇಡಿಂಗ್ ಅವ್ರಿಗೆ ನಾನು ಎನ್ಕ್ವೈರಿ ಆಗ್ತೆ, ಏನು ಈ ಥರ ನಮಗೆ ಒಂದು 20 ಬ್ಯಾಗ್ ಫಿಶ್ ಫೀಡ್ ಬೇಕು. ಇನ್ಮೇಲೆ ಮೀನುಗಳು 3 ತಿಂಗಳು ಆಫ್ಟರು ಮೀನುಗಳಿಗೆ ಫೀಡಿಂಗ್ ಜಾಸ್ತಿ ಕೊಡಬೇಕು. ಸೊ ನನಗೆ ಒಂದು 20 ಬ್ಯಾಗು ಇದು ಬೇಕು ಅಂದ್ಬಿಟ್ಟು, ಏನು ಫೀಡಿಂಗ್ ಬೇಕು ಅಂದ್ಬಿಟ್ಟು, ಫಿಶ್ ಫೀಡ್ ಬೇಕು ಅಂದ್ಬಿಟ್ಟು ನಾನು ಎನ್ಕ್ವೈರಿ ಆಗ್ತೆ. ಅವ್ರು ಕಾಲ್ ಮಾಡಿದ್ರು. ಆ್ಯಕ್ಚುಲಿ ಮಹಾರಾಷ್ಟ್ರದಿಂದ ನಾನು ಕಾಲ್ ಮಾಡಿದ್ದವರು. ಸೊ ಇದು ಎಲ್ಲೂ ಲೋಕಲಲ್ಲಿ ನಮಗೆ ಫಿಶ್ ಫೀಡೇ ಸಿಗ್ತಾಯಿಲ್ಲ. ನನಗೆ ಅವರು ಆ್ಯಕ್ಚುಲಿ ಸಜೆಸ್ಟ್ ಮಾಡಿದ್ರು, ಸರ್ ಆ್ಯಕ್ಚುಲಿ ಲೋಕಲ್ ಎಲ್ಲೂ ಫಿಶ್ ಫೀಡಿಂಗ್ ಇಲ್ಲ, ನೀವು ಬೇಕಂದರೆ ಡಿಸ್ಟ್ರಿಬ್ಯೂಷನ್ ತೊಗೊಳಂಗಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ತಗೊಳ್ಳಿ ಅಂದ್ಬಿಟ್ಟು. ನನಗೆ ಸದ್ಯಕ್ಕೆ ಅದನ್ನು ಮುಂದೂಡಿದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ನನಗೆ ಫಿಶ್ ಫೀಡ್ ಎಲ್ಲಿ ಸಿಗುತ್ತೆ ಅಂತ ನಾನು ಎನ್ಕ್ವೈರಿ ಮಾಡ್ತಾ ಹೋದ್ರೆ ಎಲ್ಲೂ ಕುಣಿಗಲ್ ತಾಲೂಕಲ್ಲಿ ಮತ್ತು ತಿರ್ಗಾ ತುಮಕೂರಲ್ಲಿ ಅಲ್ಲೆಲ್ಲ ಎಲ್ಲೂ ಸಿಗಲೇ ಇಲ್ಲ. ಆಮೇಲೆ ಒಂದು ನನಗೆ ಜಿ ಕೆ ವಿಕೆನಲ್ಲಿ ಸಿಗುತ್ತೆ ಅಂತ ಯಾರೋ ಇನ್ಫಾರ್ಮೇಷನ್ ಹೇಳಿದ್ರು. ಮತ್ತು ತಿರ್ಗಿ ಇನ್ನೊಂದು ಹೆಸರುಘಟ್ಟ ಮೀನು ಸಾಗಾಣಿಕೆ ಕೇಂದ್ರದಲ್ಲಿ ಸಿಗ್ತಾಯಿತ್ತು. ಅಲ್ಲಿಲ್ಲ ಅಂದಮೇಲೆ ನಾನು ಜಿ ಕೆ ವಿಕೆಗೆ ಬಂದೆ. ನೋಡಿ, ನಿಮಗೆ ಜಿ ಕೆ ವಿಕೆಗೆ ಬಂದರೆ ಇಲ್ಲಿ ಫಿಶ್ ಫೀಡು ಯಾವ್ಯಾವ ಥರ ಫಿಶ್ ಫೀಡು ಸಿಗುತ್ತೆ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ಬಂದರೆ ನೀವು ಇಲ್ಲಿ ಆ್ಯಕ್ಚುಲಿ ನೋಡಿ, ಮೀನು ಯಾವ್ಯಾವ ಥರ ಸಾಕಬೇಕು, ಮತ್ತು ತಿರ್ಗಾ ಮುತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅದನ್ನು ಕೂಡ ಟ್ರೈನಿಂಗ್ ಮಾಡ್ತಾರೆ. ಮೀನು ಸಾಗಾಣಿಕೆ ಬಗ್ಗೆಯೂ ಕೂಡ ಟ್ರೈನಿಂಗ್ ಇರುತ್ತೆ, ಕ್ಲಾಸಸ್ ಇರುತ್ತೆ. ನೀವು ಬೇಕಂದರೆ ಇಲ್ಲಿ ಬಂದು ಅಟೆಂಡ್ ಮಾಡ್ಬೋದು. ಯಾರಿಗಾದ್ರೂ ನಮ್ಮ ರೈತರುಗಳಿಗೆ ಇದು ಬೇಕು ಅಂದರೆ, ಏನೋ ಫಿಶ್ ಫೀಡ್ ಬೇಕು ಅಂದರೆ ನೋಡಿ, ಜಿ ಕೆ ವಿಕೆಗೆ ಬನ್ನಿ. ಜಿ ಕೆ ವಿಕೆಲಿ 100% ಸಿಗುತ್ತೆ. ನಾನು ಕೂಡ ಅಲ್ಲೇ ಬಂದು ತೊಗೊಂಡೋಗ್ತಾ ಇರೋದು. ಒಳ್ಳೆ ಪ್ರೈಸ್ ಕೊಡ್ತಾರೆ. ಪ್ರೈಸ್ ವೈಸು ನಾನು ತುಂಬ ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಏನಿದೆ ಆ ಪ್ರೈಸೇ ಇರುತ್ತೆ. ನಿಮ್ಗೆ ನೋಡಿ, ಜಿ ಕೆ ವಿಕೆನಲ್ಲಿ ಮೀನು ಸಾಗಾಣಿಕೆ ಕೇಂದ್ರದಲ್ಲಿ ನಿಮಗೆ ನೋಡಿ ಇದೇನೇ. ಸೊ ಇಲ್ಲಿ ನಿಮಗೆ ಸಿಗುತ್ತೆ ಫಿಶ್ ಫೀಡು. ನೀವು ಬಂದು ಯಾರಿಗಾದ್ರೂ ನಮ್ಮ ರೈತರುಗಳು ಫಿಶ್ ಫೀಡ್ ಬೇಕು ಅಂದವ್ರಿಗೆ ನೀವು ಇಲ್ಲಿ ಬಂದು ತೊಗೊಂಡೋಗ್ಬೋದು. ನಾನು ಒಂದು 3-4 ಬ್ಯಾಗ್ ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ ಗೈಸ್, ನಾನಿವಾಗ ಸದ್ಯಕ್ಕೆ ಗೋದ್ರೇಜು ಸ್ಪಾರ್ಕ್ ಪ್ಲಸ್ ಅಂದ್ಬಿಟ್ಟು ಪ್ರೀಮಿಯಮು ಫ್ಲೋಟಿಂಗ್ ಫಿಶ್ಶು 4mm ಒಂದು 4 ಬ್ಯಾಗ್ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಫಿಶ್ ಫೀಡ್ ಬೇಕು ಅಂದರೆ ನೋಡಿ, ಇಲ್ಲಿ ಬಂದು ತೊಗೊಳ್ಳಿ. ಜಿ ಕೆ ವಿಕೆನಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.